ನಮಸ್ಕಾರ. ನಮಗೆ ದ್ವೇಷ ಬೇಕೋ, ಸ್ನೇಹ ಬೇಕೋ ಎಂಬುದು ಒಂದು ವಿಚಾರ ಮಾಡುವಂತಹ ಸುದ್ದಿ ಸಂಗತಿ. ಆ ವಿಚಾರ ಮಾಡುವಂತಹ ಸಂಗತಿ ಯಾಕೆ ಅಂದ್ರೆ, ಜೀವನದಲ್ಲಿ ನಾವು ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಂಡ್ರೆ ಜನರಿಂದ ನಮಗೆ ಹಲವು ರೀತಿಯ ಸಹಾಯಗಳಾಗುತ್ತದೆ. ಕಷ್ಟ ಬಂದಾಗ ಸಹಕಾರ ಸಿಗುತ್ತದೆ. ನಾವು ಮುಂದಕ್ಕೆ ಆದರೆ ದ್ವೇಷ ಬೆಳೆದರೆ ಅದು ಅಲ್ಲಿಗೆ ಮುಗಿದೋಗುತ್ತೆ, ಅಪಾಯಗಳಾಗುತ್ತೆ, ಕೆಟ್ಟ ಪರಿಣಾಮ ಸಮಾಜದ ಮೇಲೆ ಆಗುತ್ತೆ. ಇಂತಹ ಒಂದು ವಿಚಾರದ ಬಗ್ಗೆ ಒಂದು ಘಟನೆಯ ನನ್ನ ನೆನಪು ಬರುತ್ತದೆ. ಆಗ ಆ ಘಟನೆ ಸುರೇಶ ಮತ್ತು ರಮೇಶ್ ಎಂಬ ಇಬ್ಬರು ಹುಡುಗರಿದ್ದರು. ಆ ಇಬ್ಬರು ಹುಡುಗರು ತುಂಬಾ ಆತ್ಮೀಯ ಗೆಳೆಯರಾಗಿದ್ದರು. ಅವರು ಎಲ್ಲದರಲ್ಲೂ ಒಟ್ಟಿಗೆ ಹೋಗ್ತಾ ಇದ್ರು, ಬರ್ತಾ ಇದ್ದರು. ಹಾಗೆ ಹೋಗ್ತಾ ಬರ್ತಾ ಇದ್ದಾಗ ಅವರು ಒಂದು ದಿವಸ ಒಂದು ಸಮುದ್ರ ತೀರದಲ್ಲಿ ಹೋಗ್ತಾ ಇದ್ರು. ಸಮುದ್ರ ತೀರದಲ್ಲಿ ಸುತ್ತಾಡುತ್ತಿದ್ದಾಗ ಆ ಇಬ್ಬರಲ್ಲಿ ಏನೋ ಒಂದು ರೀತಿಯ ಜಗಳ ಆಯ್ತು. ಜಗಳ ಆಗಿ ಅವನು ಸುರೇಶನಿಗೆ ರಮೇಶನ್ ಒಂದು ಕಲ್ಲಿನಿಂದ ಹೊಡೆದ. ಅವನ ತಲೆಯಲ್ಲಿ ಗಾಯವಾಗಿ ರಕ್ತ ಸುರಿ. ಆದರೆ ಸುರೇಶ್ ಏನು ಮಾಡಲಿಲ್ಲ. ಅವನು ಹಾಗೆ ಸುಮ್ಮನೆ ಇದ್ದ. ತನ್ನ ಕೈಯಲ್ಲಿ ಒಂದು ಕಡ್ಡಿ ತೆಗೆದು ಅಲ್ಲಿದ್ದ ಮರಳಿನ ಮೇಲೆ ಹಿಡಿದ. ಇವತ್ತು ನನ್ನ ಗೆಳೆಯ ಸುರೇಶ್ ನನಗೆ ಹೊಡೆದ. ಆದ್ರೆ ಸ್ವಲ್ಪ ಹೊತ್ತಿಗೆ ಆ ತೆರೆಗಳು ಬಂದು ಅದನ್ನ ಅಳಿಸಿ ಅಂದ್ರೆ ಆ ದ್ವೇಷಕ್ಕೆ ಅಷ್ಟೇ, ಅವರ ಕೋಪಕ್ಕೆ ಅಷ್ಟೇ ಟೈಮಲ್ಲಿ ಮುಗಿದೋಯ್ತು. ಹಾಗಾದ್ರೆ ಹೀಗ ಆಮೇಲೂ ಅವರು ಹಾಗೆ ಇದ್ದಿದ್ದು. ಒಂದ್ ದಿವಸ ಮತ್ತೆ ಇವರು ಸಮುದ್ರ ತೀರದಲ್ಲಿ ಭೇಟಿಯಾದರು. ಏನೋ ಬರ್ಬರ್ತಾ ಇವನು ಸಮುದ್ರದಲ್ಲಿ ಇಳಿದಾಗ ಅವನು ಸಮುದ್ರದಲ್ಲಿ ಮುಳುಗ್ತಾ ಇದ್ದ. ರಮೇಶ ಮುಳುಗ್ತಾ ಇದ್ದಾಗ ಇವನು ಹೋಗಿ ಅವನ್ನ ಹಿಡಿದು ಎತ್ತಿ ತಂದು ಕಾಪಾಡ. ಆಗ ಅವನು ಒಂದು ಕಲ್ಲು ಮೇಲೆ ಕಬ್ಬಿಣದ ಕಂಬಿಯಿಂದ ಬರೆದ, ಇಂದು ನನ್ನನ್ನು ಸುರೇಶ ಕಾಪಾಡಿದ. ಆಗ ಸುರೇಶ ಕೇಳ್ದ, ಆವತ್ತು ನೀನು ಸಮುದ್ರದಲ್ಲಿ ಆ ರೀತಿ ಮರಳಿನ ಮೇಲೆ ಇವತ್ತು ಕಬ್ಬಿಣದಿಂದ ಬರೆದೆ ಯಾಕೆ ಎಂದು ಕೇಳ. ಅದು ನೋಡು, ನೀನು ಆವತ್ತು ನನಗೆ ಹೊಡೆದಿದ್ದು ನಾನು ಆಗಲೇ ಮರ್ತು ಬಿಟ್ಟೆ, ಅದು ಆಗಲೇ ನನಗೆ ಹೋಯ್ತು. ಆದರೆ ನೀ ನನಗೆ ಸಹಾಯ ಮಾಡಿ ನನ್ನ ಪ್ರಾಣ ಉಳಿಸಿದ್ದನ್ನು ನಾನು ಬದುಕಿರುವ ತನಕ ಅದನ್ನ ಮರೆಯಲು ಸಾಧ್ಯವಿಲ್ಲ. ಅದು ನನಗೆ ನಿರಂತರವಾದ ನೆನಪನ್ನು ಕೊಡು, ಅದು ನನಗೆ ಸಂತೋಷವನ್ನು ನೀಡುತ್ತೆ. ಆ ಸಮುದ್ರದಲ್ಲಿ ಅಲೆಯಲ್ಲಿ ಕೊಚ್ಚಿ ಹೋದಂತಹ ನಾನು ಬರೆದಂತಹ ಅಕ್ಷರಗಳು ಅದು ನನ್ನ ಮನಸ್ಸಲ್ಲಿ ಯಾವತ್ತೂ ಉಳಿದಿಲ್ಲ, ಅದು ಆವತ್ತೇ ಮರ್ತು ಹೋದ್ರಿಂದ ನಾನು ಈ ರೀತಿ ಬರ್ದೆ ಅಂತ ಹೇಳಿದೆ. ಅಂದರೆ ಅಂದ್ರಿಂದ ಅವರಿಬ್ಬರು ಒಳ್ಳೆಯ ಗೆಳೆಯರಾದರು. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ದ್ವೇಷವನ್ನು ಆ ರೀತಿ ಮರ್ತು ಬಿಡಬೇಕು, ಅದು ಕೊಚ್ಚಿಕೊಂಡು ಹೋಗ್ಬೇಕು. ನಾವು ಪ್ರೀತಿಯನ್ನ ನಾವು ಕಲ್ಲಿನಿಂದಲೇ ಬರೀಬೇಕು. ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಿದಾಗ ನಮಗೆ ಸಿಕ್ಕುವ ಆ ಸಂತೋಷ, ನಮಗೆ ನೆಮ್ಮದಿ, ಆ ಧೈರ್ಯ ಬೇರೆ ಯಾವುದರಿಂದ ಸಿಕ್ಕೋದು. ಪ್ರೀತಿ ಎಲ್ಲರಲ್ಲೂ ಹಂಚಬೇಕು, ಆಗಲೇ ನಾವು ಸುಖವಾಗಿ ಬದುಕಲು ಸಾಧ್ಯ ಎಂಬುದು ಈ ಕಥೆಯ ಸಾರಾಂಶ.